ಈ ಸಂದರ್ಭ ಇವತ್ತು ಶ್ರೀಮಂತ್ ಪಾಟೀಲ್ ತಾತ್ಯಾವರ ಒಂದು ಕಾರ್ಯನಿಮಿತ್ತವಾಗಿ 71ನೇ ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿಗೆ ರಾಜಕೀಯವಾಗಿ ಅವರು ಇನ್ನೂ ಹೆಚ್ಚಿಗೆ ಸ್ಥಾನಮಾನ ಸಿಗಲತ್ತೆ ಅವ್ರನ್ನ ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿಗೆ ಅವ್ರು ಇನ್ನೂ ಒಳ್ಳೆಯದಾಗಿದೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಬಂದಿದ್ದೇವೆ. ಈಗ ನಮ್ಮ ಹಿತೈಷಿಗಳು ಅತ್ನಿಯಲ್ಲಿ ನನ್ನ ಮಾತಾಡೋಕೆ ನಿರ್ಬಂಧ ಮಾಡಿದ್ದಾರೆ. ನನಗೆ ನೀವು ಮಾತಾಡೋದು ನಾವು ಮಾತಾಡೋದು ನಿಮ್ಮ ಪರವಾಗಿ ಅಂತಾರೆ. ಅದಕ್ಕೆ ನಾನು ಮಾತಾಡೋಂಗಿಲ್ಲ. ಆದರೆ ಒಂದು ಯಾಕಪ್ಪ ಒಂದು ಪದೇ ಯಾಕಂದರೆ ಇಲ್ಲಿ ಅತ್ನಿಯಲ್ಲಿ ಮಾತಾಡ್ರೆ ಹೊರಗಿನ ಅನ್ನೋಕೆ ಮಾತಾಡೋದು ಬಿಟ್ಟಿದ್ದೇನೆ. ಯಾಕೆ ನಾನು ಬರೀ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡ್ಬಿಟ್ಟಿದ್ದೇವೆ. ನೋಡಿ, ಹಿಪ್ಪರಿಗೆ ಒಂದು ಸ್ಥಳೀಯ ಶಾಸಕರು ಬೇಜವಾಬ್ದಾರಿ ಸ್ಟೇಟ್ಮೆಂಟಿಂದ ರೈತರಿಗೆ ಭಾಳ ಅನಾಹುತ ಆಗಿದೆ. ಅದು ಇರ್ಬೋದು, ಅವ್ರು ಹೇಳಿದ್ದು, ಅವರು ಬುದ್ಧಿವಂತರು, ಸೀನಿಯರ್ ಶಾಸಕರು, ಅವ್ರು ಹೇಳಿದ್ರಲ್ಲಿ ಅರ್ಥ ಇರ್ಬೋದು. ಆದರೆ ಅವತ್ತಿನ ಸಂದರ್ಭ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನು ಹೇಳಬೇಕಾಯ್ತು, ಆಯಿತು ನಾವು ಅತಿ ಶೀಘ್ರದಲ್ಲಿ ನೀರು ಪೋಲಾಗತ್ತೈತೆ, ಅದು ಸರಿಪಡಿಸಿ ನಾವು ಟೆಂಪೋ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಖರ್ಚಾಗಲಿ ಮಾಡ್ತೇನೆ ಅನ್ಬೇಕಾಯ್ತು. 300 ಕೋಟಿ ಖರ್ಚಾಗಬೇಕು, ಅದು ಕೊಟ್ಟಿದೆ ಹಾರಿಕೆ ಅಂತ ಮಾತಾಡಿ ಮತ್ತು ರೈತರಿಗೆ ಆತಂಕ ಒಡ್ಡಿ ಬಂದದಕ್ಕೆ ಭಾಳ ಖೇದದೆ. ಅದೇ ಶ್ರೀಮಂತ್ ಪಾಟೀಲ್ ಹೋಗಿ ಎಷ್ಟು ಚೆನ್ನಾಗಿ ಅವ್ರಿಗೆ ಉತ್ತರ ಹೇಳಿ ಬಂದ್ರೆ ಅದಕ್ಕೆ ಅವರು ಅದನ್ನು ರಿಪೀಟ್ ಮಾಡಿದ್ರೆ. ಶ್ರೀಮಂತ್ ಪಾಟೀಲ್ ಅವ್ರು ಹೋಗಿ ಅವ್ರು ಏನಿದೆ ಟೆಕ್ನಿಕಲ್ ಹೇಳಿ ಬಂದಾರೆ, ಅದನ್ನು ಪೋಲ್ ಆಗಬೇಕು. ಮೊನ್ನೆ ಅಸೆಂಬ್ಲಿ ಸಹಿತ ತೆರಾಸ ಸಿದ್ದು ಸೌದಿ ಇರ್ಬೋದು, ಈ ಭಾಗದ ಎಲ್ಲ ಶಾಸಕರು ಭಾಳಷ್ಟು ಮಾತಾಡೋದ್ರ ಅವಾಗ ಸೌದಿಯವರು ಇದ್ರಲ್ಲಿ ಗೊತ್ತಿಲ್ಲ ನನಗೆ, ಆಮೇಲೆ ಬಂದ್ರೆ ಕಾಣ್ತದೆ, ನಾನು ಟಿ ವಿ ನೋಡಿದೆ. ಆಮೇಲೆ ಡಿ ಕೆ ಶಿವಕುಮಾರ್ ಇರಲಿಲ್ಲ. ಹೀಗಾಗಿ ನೀರಾವರಿ ಬಗ್ಗೆ ಚರ್ಚೆಗೆ ಅದು ಆದಷ್ಟು ಶೀಘ್ರದಲ್ಲಿ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ಅದು ಶೀಘ್ರ ರಿಪೇರಿ ಆಗಿ ರೈತರಿಗೆ ನೀರು ಮತ್ತು ಯಾಕಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡೋದು, ಆದಷ್ಟು ಬೇಗ ಮತ್ತು ನೀರು ಸಂಗ್ರಹ ಆಗುವಂಗೆ ವ್ಯವಸ್ಥೆ ಸರ್ಕಾರ ಮಾಡಬೇಕಂತ ಆಗ್ರಹ ಮಾಡ್ತೀನಿ. ಮಹಾರಾಷ್ಟ್ರ ಈಗಾಗಲೇ ಮೊನ್ನೆ ಒಂದು ಹಂತವಾಗಿ ಮಾತಾಡಿದ್ದೀವಿ. ಆ ಸರ್ಕಾರದಿಂದ ಅವರೆಲ್ಲ ಕೊಡಲಿ, ಅವರು ಸರ್ವ ಪಕ್ಷ ಹೋಗ್ತಾರೋ ಇಂಡಿಜು ಹೋಗ್ತಾರೋ ಯಾರೇ ಹೋಗಲಿ, ನಾನೇ ಹೋಗಲಿ ಯಾರೇ ಹೋಗಲಿ, ಆದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆ ನೀರು ತಗೊಂಡು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ಹಂತ ಮಾತಾಡಿದ್ದೇವೆ. ಆದರೆ ದುರ್ದೈವ ಸಂಗತಿ ಅಜಿತ್ ಪವಾರ್ ಅಚಾನಕ್ ಮರಣ ಹೊಂದಿದ್ದರಿಂದ ಒಂದು ವಾರ ಬಿಟ್ಟು ಮತ್ತೊಂದು ಸಲ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿ ನಾವು ಮಾತಾಡೋ ನೀರು ಬಿಡುವ ವ್ಯವಸ್ಥೆ ನಾವು ಮಾಡ್ತೇವೆ. ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಇದೆ. ಯಾರೇ ನೀರಿನ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋಗೋದ್ರೆ ಅದಕ್ಕೆ ನಮ್ಮ ಸಹಕಾರ ಇದೆ.